ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ 10 ಸಂಘಟನೆಗಳಿಗೆ ಕಲಬುರಗಿ ಜಿಲ್ಲಾಡಳಿತ ನೋಟಿಸ್ ಅನ್ನು ನೀಡಿದೆ. ಅಕ್ಟೋಬರ್ 28ರಂದು ಶಾಂತಿ ಸಭೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ಕಲಬುರಗಿ ಹೈಕೋರ್ಟ್ ಸೂಚನೆಯ ಹಿನ್ನೆಲೆ ಸಭೆಗೆ ಆಹ್ವಾನವನ್ನ ಮಾಡಲಾಗಿದೆ. ಈ ಶಾಂತಿ ಸಭೆಗೆ ಒಂದು ಸಂಘಟನೆಯಿಂದ 3ವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹಾಗಾಗಿ ಆ ಒಂದು ಸಭೆಯಲ್ಲಿ ಲಿಖಿತವಾಗಿ ಅಭಿಪ್ರಾಯವನ್ನ ಸಲ್ಲಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆರ್ಎಸ್ಎಸ್, ದಲಿತ ಪ್ಯಾಂಥರ್, ಭೀಮ್ ಆರ್ಮಿ ಸೇರಿದಂತೆ 10 ಸಂಘಟನೆಗಳಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಹಾಗಾಗಿ ಒಂದು ಸಂಘಟನೆಯಿಂದ 3 ಜನರು ಭಾಗವಹಿಸುವಂತೆ ಅವಕಾಶವನ್ನು ಕೂಡ ನೀಡಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಆರ್ಎಸ್ಎಸ್ ಅರ್ಜಿ ವಿಚಾರಣೆ ಕೂಡ ನಡೆದಿತ್ತು. ಆರ್ಎಸ್ಎಸ್ ಪರ ಅರುಣ್ ಶ್ಯಾಮ್ ವಾದವನ್ನ ಮಂಡನೆ ಮಾಡಿದ್ರು. ಹಾಗಾಗಿ ಎರಡೂ ಕಡೆ ವಾದವನ್ನ ಆಲಿಸಿದಂತ ಕಲಬುರಗಿ ಹೈಕೋರ್ಟ್ ಏಕಸದಸ್ಯ ಪೀಠ ಅಕ್ಟೋಬರ್ 28ರಂದು ಎಲ್ಲ ಸಂಘಟನೆಗಳ ಶಾಂತಿ ಸಭೆಯನ್ನ ನಡೆಸೋದಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರ ವಕೀಲರಿಗೆ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ. ಶಾಂತಿ ಸಭೆಯನ್ನ ನಡೆಸಿದ ವರದಿಯನ್ನ ತೆಗೆದುಕೊಂಡು ಅಕ್ಟೋಬರ್ 30ರಂದು ಅರ್ಜಿ ವಿಚಾರಣೆಗೆ ಹಾಜರಾಗೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ದೂರವಾಣಿ ಸಂಪರ್ಕದಲ್ಲಿ. ಸಿದ್ದು, ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಸದ್ಯ ಕೆಲವು ಸಂಘಟನೆಗಳಿಗೆ ಜಿಲ್ಲಾಡಳಿತದಿಂದ ನೋಟಿಸ್ ನೀಡಲಾಗಿದೆ. ಹಾಗಾಗಿ ಸಭೆಗೆ ಯಾವ ರೀತಿಯಾಗಿ ಅವರು ಹಾಜರಾಗ್ತಾರೆ, ಈ ಕುರಿತಂತೆ ಸದ್ಯ ಏನಿದೆ ಡೀಟೇಲ್ಸ್? ಹೌದು ದಿವ್ಯ, ಏನಂದ್ರೆ ಏನು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲಿಕ್ಕೆ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಶಾಂತಿ ಸಭೆ ನಡೆಸಬೇಕು ಅಂತ ಹೈಕೋರ್ಟ್ ಇಂದ ಒಂದು ಆದೇಶ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಶಾಂತಿ ಸಭೆಗಾಗಿ ಸುಮಾರು 10 ಸಂಘಟನೆಗಳಿಗೆ ಒಂದು ನೋಟಿಸ್ ನ ಜಿಲ್ಲಾಡಳಿತ ನೀಡಿರತಕ್ಕಂಥದ್ದು. ಹೀಗಾಗಿ 28ರಂದು ಈ ಶಾಂತಿ ಸಭೆಗೆ ಹಾಜರಾಗ್ಲಿಕ್ಕೆ ಒಂದು ನೋಟಿಸ್ ನೀಡಿದೆ. ಯಾಕಂದ್ರೆ ಹೈಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ನೀಡಿರತಕ್ಕಂಥದ್ದು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ 28ರಂದು 11:30ಕ್ಕೆ ಈ ಒಂದು ಶಾಂತಿ ಸಭೆ ನಡೆಯುತ್ತೆ. ಹೀಗಾಗಿ ಆರ್ಎಸ್ಎಸ್ ಮತ್ತು ದಲಿತ ಪ್ಯಾಂಥರ್, ಭೀಮ್ ಆರ್ಮಿ ಸೇರಿದಂತೆ ಒಂದು 10 ಸಂಘಟನೆಗಳಿಗೆ ನೋಟಿಸ್ ನೀಡಿದ್ದಾರೆ. ಇನ್ನು ಆ ಒಂದು ಸಭೆಯಲ್ಲಿ ತಾವು ಲಿಖಿತವಾಗಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ನೋಟಿಸ್ ನಲ್ಲಿ ನೀಡಿರ್ತಕ್ಕಂಥದ್ದು. ಈಗ ಆ ಲಿಖಿತ ಅಭಿಪ್ರಾಯವನ್ನ ಹೈಕೋರ್ಟ್ಗೆ ಜಿಲ್ಲಾಡಳಿತ ಸಲ್ಲಿಸುತ್ತೆ. ಅದಾದ ನಂತರ ಹೈಕೋರ್ಟ್ ಯಾವ ದಿನಾಂಕ ಇದೆ, ನವೆಂಬರ್ 2ರಂದನೇ ಪಥಸಂಚಲನ ನಡೆಸಲಿಕ್ಕೆ ಆದೇಶ ಕೊಡುತ್ತೋ ಅಥವಾ ಮುಂದಿನ ಬೇರೆ ದಿನಾಂಕ ಕೊಡುತ್ತೋ ಮತ್ತೆ ಏನಾಗುತ್ತೆ ಅನ್ನೋದು ಹೈಕೋರ್ಟ್ ನಲ್ಲಿ ಒಂದು ತೀರ್ಮಾನ ಆಗಲಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಸಿದ್ದು ಸಾತ್ಯಾಳ್ ನಿಮ್ಮೆಲ್ಲ ಮಾಹಿತಿಗಾಗಿ.